ಒಂದು ಸಣ್ಣ ಕಡಲೆಕಾಯಿಯಲ್ಲಿ ಇಡೀ ಜೀವಜಗತ್ತಿನ ರಹಸ್ಯ ಅಡಗಿದೆ ಅಂದ್ರೆ ನಂಬೋಕೆ ಆಗತ್ತಾ? ಬನ್ನಿ, ಒಬ್ಬ ರೈತನ ತುಂಬಾನೇ ಸರಳವಾದ ಕಥೆ ಮೂಲಕ ಈ ದೊಡ್ಡ ರಹಸ್ಯವನ್ನ ಭೇದಿಸೋಣ. ಸೋಮಣ್ಣ ಅಂತ ಒಬ್ಬ ರೈತ ಇದ್ದ. ಅವನಿಗೆ ಹುರಿದ ಶೇಂಗಾ ಅಂದ್ರೆ ಪಂಚಪ್ರಾಣ. ಒಂದು ದಿನ ಆರಾಮವಾಗಿ ಶೇಂಗಾ ತಿಂತಾ ಕೂತಿದ್ದಾಗ ಅವನ ತಲೆಗೆ ಒಂದು ಭಲೆ ಐಡಿಯಾ ಬಂತು. ಅರೆ, ಯಾಕೆ ಈ ಹಸಿ ಶೇಂಗಾ ಬಿತ್ತಿ ತಿಂಗಳಗಟ್ಲೆ ಕಾದು ಅದನ್ನ ಕೊಯ್ದು ಮತ್ತೆ ಹುರಿಬೇಕು? ಅದರ ಬದಲು ಹುರಿದಿರೋ ಶೇಂಗಾವನ್ನೇ ನೇರವಾಗಿ ಬಿತ್ತುಬಿಟ್ರೆ ಹುರಿದ ಬೆಳೆಯೇ ಸಿಗುತ್ತಲ್ಲವೇ ಅಂತ ಯೋಚಿಸಿದ. ತನ್ನ ಈ ಬುದ್ಧಿವಂತಿಕೆಗೆ ತಾನೇ ಫುಲ್ ಖುಷಿಯಾಗ್ಬಿಟ್ಟ. ಸೋಮಣ್ಣ ಅಂದುಕೊಂಡಿದ್ದೆ ತಡ, ತನ್ನ ಹೊಸ ಐಡಿಯಾ ಪ್ರಕಾರ ಹುರಿದ ಶೇಂಗಾ ಬೀಜಗಳನ್ನೇ ಹೊಲದಲ್ಲಿ ಬಿತ್ತದ. ದಿನಗಳು ಕಳೆದವು, ವಾರಗಳು ಕಳೆದವು. ಪಕ್ಕದ ಹೊಲಗಳಲ್ಲೆಲ್ಲ ಹಸಿರು ಮೊಳಕೆಗಳು ಭೂಮಿ ಸೀಳಿ ಹೊರಬರ್ತಾ ಇದ್ವು. ಆದ್ರೆ ಸೋಮಣ್ಣನ ಹೊಲ ಮಾತ್ರ ಖಾಲಿ ಖಾಲಿ. ಒಂದೇ ಒಂದು ಮೊಳಕೆಯೂ ಕಾಣುತ್ತಿಲ್ಲ. ಏನಾಯ್ತು? ಅವನ ಪ್ಲಾನ್ ಎಲ್ಲಿ ವರ್ಕ್ ಆಗ್ಲಿಲ್ಲ? ಇದೇ ನೋಡಿ ನಮ್ಮ ಇವತ್ತಿನ ಹುಡುಕಾಟದ ಮುಖ್ಯ ಪ್ರಶ್ನೆ. ಸೋಮಣ್ಣ ಮಾಡಿದ ಈ ಚಿಕ್ಕ ತಪ್ಪಲ್ಲೇ ಒಂದು ದೊಡ್ಡ ವೈಜ್ಞಾನಿಕ ಸತ್ಯ ಅಡಗಿದೆ. ಇದು ಕೇವಲ ಒಂದು ಕಡಲೆಕಾಯಿಯ ಕಥೆ ಅಲ್ಲ. ಇದು ಜೀವ ಇರೋದಕ್ಕೂ ಜೀವ ಇಲ್ದೇ ಇರೋದಕ್ಕೂ ಇರೋ ವ್ಯತ್ಯಾಸವನ್ನ ತಿಳಿಸುವ ಒಂದು ಪಾಠ. ಉತ್ತರ ತುಂಬಾ ಸಿಂಪಲ್, ಆದ್ರೆ ಅಷ್ಟೇ ಆಳವಾದದ್ದು. ಹಸಿ ಕಡಲೆಕಾಯಿ ಅನ್ನೋದು ಒಂದು ಜೀವಂತ ಬೀಜ. ಅದರಲ್ಲಿ ಒಂದು ಸಂಪೂರ್ಣ ಗಿಡವಾಗಿ ಬೆಳೆಯೋ ಶಕ್ತಿ ಇತ್ತು. ಆದ್ರೆ ಆ ಶೇಂಗಾವನ್ನ ಹುರಿದಾಗ ಏನಾಯ್ತು? ಆ ಶಾಖಕ್ಕೆ ಅದರೊಳಗಿನ ಜೀವ ಸತ್ತೇ ಹೋಯ್ತು. ಸೋಮಣ್ಣ ಬಿತ್ತಿದ್ದು ಜೀವಂತ ಬೀಜವನ್ನಲ್ಲ, ಕೇವಲ ಒಂದು ನಿರ್ಜೀವ ವಸ್ತುವನ್ನ. ಅದಕ್ಕೆ ಅವನ ಹೊಲ ಖಾಲಿಯಾಗೇ ಉಳಿದಿತ್ತು. ಸೈನ್ಸ್ನಲ್ಲಿ ಈ ಕಾನ್ಸೆಪ್ಟ್ ವಿವರಿಸೋಕೆ ನಾವು ಎರಡು ಮುಖ್ಯ ಪದಗಳನ್ನು ಬಳಸ್ತೀವಿ. ಜೈವಿಕ ಅಂದ್ರೆ ಜೀವ ಇರೋ ಎಲ್ಲವೂ, ಸಸ್ಯಗಳು, ಪ್ರಾಣಿಗಳು, ನಾವು ಕೂಡ. ಅಜೈವಿಕ ಅಂದ್ರೆ ಜೀವ ಇಲ್ಲದ ನೈಸರ್ಗಿಕ ವಸ್ತುಗಳು. ಉದಾಹರಣೆಗೆ ಮಣ್ಣು, ನೀರು, ಗಾಳಿ, ಸೂರ್ಯನ ಬೆಳಕು. ಒಂದು ಹೆಲ್ದಿ ಪರಿಸರ ಅಂದ್ರೆ ಈ ಜೈವಿಕ ಮತ್ತು ಅಜೈವಿಕ ವಸ್ತುಗಳ ನಡುವೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋದು. ಹಾಗಾದ್ರೆ ಆ ಹಸಿ ಕಡಲೆಕಾಯಿಯನ್ನ ಜೀವಂತ ಅಂತ, ಹುರಿದ ಕಡಲೆಕಾಯಿಯನ್ನ ನಿರ್ಜೀವ ಅಂತ ಕರೆಯೋಕೆ ಕಾರಣ ಏನು? ಒಂದು ವಸ್ತುವನ್ನ ಜೀವಿ ಅಂತ ಗುರುತಿಸೋಕೆ ಅದರಲ್ಲಿ ಯಾವೆಲ್ಲ ಲಕ್ಷಣಗಳಿರಬೇಕೋ? ಬನ್ನಿ, ಜೀವನದ ಈ ಮೂಲಭೂತ ರಹಸ್ಯಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಅತಿ ಇಂಪಾರ್ಟೆಂಟ್ ಸೀಕ್ರೆಟ್. ಒಂದು ಮನೆಯನ್ನ ಕಟ್ಟೋಕೆ ಇಟ್ಟಿಗೆಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಪ್ರತಿಯೊಂದು ಜೀವಿಯ ದೇಹ ಕೂಡ ಜೀವಕೋಶ ಅನ್ನೋ ಸಣ್ಣ ಸಣ್ಣ ಯೂನಿಟ್ಗಳಿಂದ ಮಾಡಲ್ಪಟ್ಟಿದೆ. ಇವೇ ನೋಡಿ ಜೀವನದ ಬಿಲ್ಡಿಂಗ್ ಬ್ಲಾಕ್ಸ್. ಪ್ರಾಣಿಗಳ ಜೀವಕೋಶಗಳಿಗೂ ಸಸ್ಯಗಳ ಜೀವಕೋಶಗಳಿಗೂ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಆದರೆ ಅವುಗಳ ಮೂಲ ಉದ್ದೇಶ ಒಂದೇ. ಈ ಕೋಟ್ಯಾಂತರ ಸೂಕ್ಷ್ಮ ಜೀವಕೋಶಗಳೇ ಒಟ್ಟಿಗೆ ಸೇರಿ ನಾವು ನೋಡೋ ದೊಡ್ಡ ದೊಡ್ಡ ಮರಗಳನ್ನ, ಸಂಕೀರ್ಣ ಪ್ರಾಣಿಗಳನ್ನ ರೂಪಿಸ್ತವೆ. ಎರಡನೇ ಸೀಕ್ರೆಟ್, ಉಸಿರಾಟ. ನಾವೆಲ್ಲ ಬದುಕೋಕೆ ಉಸಿರಾಡ್ಲೇಬೇಕು ಅಲ್ವಾ? ಅದೇ ರೀತಿ ಪ್ರತಿಯೊಂದು ಜೀವಿಗೂ ಕೆಲಸ ಮಾಡೋಕೆ ಎನರ್ಜಿ ಬೇಕು. ಆ ಎನರ್ಜಿಯನ್ನು ಪಡೆಯೋ ಪ್ರೋಸೆಸ್ ಇದೆಯಲ್ಲ, ಅದೇ ಉಸಿರಾಟ. ಇದು ಗಾಳಿಯಿಂದ ಆಮ್ಲಜನಕವನ್ನು ತಗೊಂಡು ಶಕ್ತಿಯಿಂದ ಬಿಡುಗಡೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕುತ್ತೆ. ಪ್ರಾಣಿಗಳು ಶ್ವಾಸಕೋಶದಂತಹ ಅಂಗಗಳ ಮೂಲಕ ಉಸಿರಾಡುತ್ತವೆ. ಆದರೆ ಸಸ್ಯಗಳಿಗೆ ಶ್ವಾಸಕೋಶ ಇಲ್ಲ. ಹಾಗಿದ್ರೆ ಅವು ಹೇಗೆ ಉಸಿರಾಡುತ್ತವೆ? ಅವು ತಮ್ಮ ಎಲೆಗಳ ಮೇಲೆ ಇರೋ ಸಾವಿರಾರು ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಗಾಳಿಯನ್ನ ವಿನಿಮಯ ಮಾಡ್ಕೊಳ್ತವೆ. ಈ ರಂಧ್ರಗಳನ್ನೇ ಪತ್ರರಂಧ್ರಗಳು ಅಥವಾ ಸ್ಟೊಮಾಟ ಅಂತ ಕರೀತಾರೆ. ದಾರಿ ಬೇರೆ ಇರಬಹುದು, ಆದರೆ ಗುರಿ ಒಂದೇ: ಬದುಕೋಕೆ ಬೇಕಾದ ಶಕ್ತಿ. ಮೂರನೇ ಸೀಕ್ರೆಟ್, ಚಲನೆ. ಜೀವಿಗಳು ಚಲಿಸ್ತವೆ ಅಂತ ಹೇಳೋದು ಸುಲಭ. ಆದ್ರೆ ಚಲನೆ ಅಂದ್ರೆ ಬರೀ ಓಡೋದು, ನಡೆಯೋದಷ್ಟೇನಾ? ಸಸ್ಯಗಳು ಚಲಿಸ್ತವ? ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಆಶ್ಚರ್ಯ ಕೊಡ್ಬೋದು. ಒಂದು ಕುದುರೆ ಓಡೋದನ್ನ ನಾವು ನೋಡ್ಬೋದು. ಅದು ಕ್ಲಿಯರಾಗಿ ಕಾಣುವ ಚಲನೆ. ಆದ್ರೆ ಸಸ್ಯಗಳ ಚಲನೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಸೂರ್ಯಕಾಂತಿ ಹೂವು ಸೂರ್ಯನ ದಿಕ್ಕಿಗೆ ತಿರುಗೋದನ್ನ ಗಮನಿಸಿದೀರಾ? ಅಥವಾ ಒಂದು ಗಿಡದ ಬೇರುಗಳು ನೀರನ್ನ ಹುಡುಕೊಂಡು ಭೂಮಿಯೊಳಗೆ ಚಲಿಸೋದು? ಇವೆರಡೂ ಚಲನೆ. ಚಲನೆ ಅಂದ್ರೆ ಕೇವಲ ಜಾಗ ಬದಲಿಸೋದಲ್ಲ, ಪರಿಸರಕ್ಕೆ ಪ್ರತಿಕ್ರಿಯಿಸೋದು ಕೂಡ. ನಾಲ್ಕನೇ ಸೀಕ್ರೆಟ್, ಬೆಳವಣಿಗೆ. ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕಾಲಕ್ರಮೇಣ ಬೆಳೆಯುತ್ತೆ. ಇದು ಎಲ್ಲಾ ಜೀವಿಗಳಿಗೂ ಅನ್ವಯಿಸುವ ಒಂದು ಯೂನಿವರ್ಸಲ್ ನಿಯಮ. ಒಂದು ಸಣ್ಣ ಬೀಜ ಮೊಳಕೆಯೊಡೆದು ದೊಡ್ಡ ಮರ ಆಗೋ ಹಾಗೆ, ಒಂದು ಮೊಟ್ಟೆಯೊಡೆದು ಮರಿಯಾಗಿ ದೊಡ್ಡ ಪಕ್ಷಿಯಾಗೋ ಹಾಗೆ ಪ್ರತಿಯೊಂದು ಜೀವಿಯೂ ತನ್ನ ಜೀವನವನ್ನ ಚಿಕ್ಕದಾಗಿ ಶುರು ಮಾಡಿ ಬೆಳೆಯುತ್ತೆ. ನಾವು ಮನುಷ್ಯರು ಕೂಡ ಅಷ್ಟೇ ಅಲ್ವಾ? ಒಂದು ಸಣ್ಣ ಮಗುವಿನಿಂದ ದೊಡ್ಡವರಾಗಿ ಬೆಳಿತೇವೆ. ಇದೇ ಜೀವನದ ನಿಯಮ. ಇವುಗಳ ಜೊತೆ ಇನ್ನೂ ಕೆಲವು ಮುಖ್ಯ ಲಕ್ಷಣಗಳಿವೆ. ಉದಾಹರಣೆಗೆ ಪ್ರಚೋದನೆಗೆ ಪ್ರತಿಕ್ರಿಯೆ. ಬಿಸಿ ಪಾತ್ರೆ ಮುಟ್ಟಿದಾಗ ತಕ್ಷಣ ಕೈ ಹಿಂದೆ ತಗೋತೀವಲ್ಲ ಅದು. ವಿಸರ್ಜನೆ
ಅಂದ್ರೆ ನಮ್ಮ ದೇಹಕ್ಕೆ ಬೇಡವಾದ ತ್ಯಾಜ್ಯವನ್ನ ಹೊರಹಾಕೋದು. ಮತ್ತು ಅತೀ ಮುಖ್ಯವಾಗಿ ಸಂತಾನೋತ್ಪತ್ತಿ, ತಮ್ಮ ವಂಶವನ್ನ ಮುಂದುವರಿಸೋಕೆ ತಮ್ಮಂತೇ ಇರೋ ಜೀವಿಗಳಿಗೆ ಜನ್ಮ ಕೊಡೋದು. ಸೋಮಣ್ಣನ ಹುರಿದ ಕಡ್ಲೆಕಾಯಲ್ಲಿ ಈ ಯಾವ ಲಕ್ಷಣಗಳು ಇರಲಿಲ್ಲ. ಅದಕ್ಕೆ ಉಸಿರಾಡೋಕೆ, ಬೆಳೆಯೋಕೆ ಅಥವಾ ಸಂತಾನೋತ್ಪತ್ತಿ ಮಾಡೋಕೆ ಸಾಧ್ಯವೇ ಇರಲಿಲ್ಲ. ಅದಕ್ಕಾಗಿ ಅದು ನಿರ್ಜೀವವಾಗಿತ್ತು. ಸರಿ, ಜೀವಿಗಳು ಬೆಳೆಯೋಕೆ, ಚಲಿಸೋಕೆ, ಉಸಿರಾಡೋಕೆ ಶಕ್ತಿ ಬೇಕು ಅಂತ ಗೊತ್ತಾಯ್ತು. ಆದರೆ ಈ ಶಕ್ತಿ ಎಲ್ಲಿಂದ ಬರುತ್ತೆ? ಎಲ್ರಿಗೂ ಒಂದೇ ಕಡೆಯಿಂದ ಶಕ್ತಿ ಸಿಗುತ್ತಾ? ಪರಿಸರದಲ್ಲಿ ಈ ಶಕ್ತಿಯ ಹರಿವು ಹೇಗೆ ನಡೆಯುತ್ತೆ ಅನ್ನೋದನ್ನ ಈಗ ನೋಡೋಣ. ಮೊದಲು ಬರೋದು ಸ್ವಯಂ ಪೋಷಕಗಳು. ಇವು ತಮ್ಮ ಊಟ ತಾವೇ ಮಾಡ್ಕೊಳ್ಳೋ ಜೀವಿಗಳು. ಹಸಿರು ಸಸ್ಯಗಳೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇವು ಸೂರ್ಯನ ಬೆಳಕನ್ನ ಬಳಸಿ ಆಹಾರ ತಯಾರಿಸೋದ್ರಿಂದ ಇವುಗಳನ್ನ ಆಹಾರ ಸರಪಳಿಯ ಉತ್ಪಾದಕರು ಅಂತಾನೂ ಕರೀತಾರೆ. ಸಸ್ಯಗಳು ಆಹಾರ ತಯಾರಿಸೋ ಈ ಪ್ರಾಸೆಸ್ ಇದೆಯಲ್ಲ, ಅದನ್ನ ದ್ಯುತಿಸಂಶ್ಲೇಷಣೆ ಅಂತಾರೆ. ಇದೊಂದು ಸಿಂಪಲ್ ಅಡಿಗೆ ರೆಸಿಪಿ ಇದ್ದ ಹಾಗೆ. ಸೂರ್ಯನ ಬೆಳಕು ಅಡಿಗೆಯ ಶಾಖ, ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮಣ್ಣಿನ ನೀರು ಇವು ಪದಾರ್ಥಗಳು. ಎಲೆಗಳು ಕಿಚನ್ ಇದ್ದ ಹಾಗೆ. ಇಲ್ಲಿ ತಯಾರಾಗೋ ಆಹಾರವೇ ಭೂಮಿಯ ಮೇಲಿರೋ ಬಹುತೇಕ ಜೀವಿಗಳಿಗೆ ಶಕ್ತಿಯ ಮೂಲ. ಅಷ್ಟೇ ಅಲ್ಲ, ಈ ಅದ್ಭುತ ಪ್ರಾಸೆಸ್ನ ಒಂದು ಬೈ ಪ್ರಾಡಕ್ಟ್ ಆಗಿ ಸಸ್ಯಗಳು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತವೆ. ನಾವುಸಿರಾಡೋ ಅದೇ ಆಮ್ಲಜನಕ. ಮುಂದೆ ಬರೋದು ಪರಪೋಷಕಗಳು. ಇವುಗಳಿಗೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇವು ಶಕ್ತಿಗೋಸ್ಕರ ಸಸ್ಯಗಳನ್ನ ಅಥವಾ ಬೇರೆ ಪ್ರಾಣಿಗಳನ್ನ ತಿನ್ನುತ್ತವೆ. ಎಲ್ಲ ಪ್ರಾಣಿಗಳು ಮತ್ತು ನಾವು ಕೂಡ ಪರಪೋಷಕಗಳೇ. ನಾವು ಪರಿಸರದ ಗ್ರಾಹಕರು. ಈ ಪರಪೋಷಕಗಳಲ್ಲಿ ನಾವು 3 ಮುಖ್ಯ ವಿಧಗಳನ್ನ ನೋಡಬಹುದು. ಕೇವಲ ಸಸ್ಯಗಳನ್ನ ತಿನ್ನೋ ಆನೆಯಂತಹ ಪ್ರಾಣಿಗಳನ್ನ ಸಸ್ಯಾಹಾರಿಗಳು ಅಂತೀವಿ. ಸಿಂಹದ ಹಾಗೆ ಬೇರೆ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನೋವನ್ನ ಮಾಂಸಾಹಾರಿಗಳು ಅಂತೀವಿ. ಇನ್ನು ಕರಡಿಯ ಹಾಗೆ ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿನ್ನೋವನ್ನ ಮಿಶ್ರಾಹಾರಿಗಳು ಅಂತೀವಿ. ಹಾಗಿದ್ರೆ ಮನುಷ್ಯರು ಈ 3ರಲ್ಲಿ ಯಾವ ಗುಂಪಿಗೆ ಸೇರ್ತಾರೆ ಅಂತ ಯೋಚಿಸಿ. ನಾವು ಜೀವಿಗಳ ಲಕ್ಷಣಗಳನ್ನ, ಅವುಗಳ ಆಹಾರ ಪದ್ಧತಿಯನ್ನ ಅರ್ಥ ಮಾಡ್ಕೊಂಡ್ವಿ. ಆದರೆ ಇದೆಲ್ಲ ನಮ್ಗೆ ಯಾಕೆ ಮುಖ್ಯ? ಈ ಲಕ್ಷಾಂತರ ಬಗೆಯ ಜೀವಿಗಳು ನಮ್ಮ ಪರಿಸರಕ್ಕೆ ಯಾಕೆ ಬೇಕು ಮತ್ತು ಅವುಗಳನ್ನು ರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ ಯಾಕೆ? ಬನ್ನಿ, ಕೊನೆಯದಾಗಿ ಈ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ಪರಿಸರ ಅನ್ನೋದು ಒಂದು ದೊಡ್ಡ ಜಾಲದ ಹಾಗೆ. ಪ್ರತಿಯೊಂದು ಜೀವಿಯೂ ಆ ಜಾಲದ ಒಂದೊಂದು ಎಳೆ. ಒಂದು ಎಳೆಯನ್ನ ತೆಗೆದುಹಾಕಿದ್ರೂ ಇಡೀ ಜಾಲ ದುರ್ಬಲ ಆಗತ್ತೆ. ಉದಾಹರಣೆಗೆ, ಕಾಡಲ್ಲಿ ಜಿಂಕೆಗರೆ ಇಲ್ಲ ಅಂದ್ರೆ ಅವುಗಳನ್ನ ತಿಂದು ಬದುಕೋ ಹುಲಿಗಳಿಗೆ ಆಹಾರದ ಕೊರತೆ ಆಗತ್ತೆ. ಇದೇ ಕಾರಣಕ್ಕೆ ಸರ್ಕಾರಗಳು ಬೇಟೆಯನ್ನ ನಿಷೇಧಿಸಿ ನ್ಯಾಷನಲ್ ಪಾರ್ಕ್ಗಳಂತಹ ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸಿವೆ. ಪ್ರತಿಯೊಂದು ಸಸ್ಯ ಪ್ರಾಣಿಯನ್ನ ಉಳಿಸೋದು ಅಂದ್ರೆ ನಾವು ಜೀವಿಸ್ತಿರೋ ಈ ಜಾಲವನ್ನ ಗಟ್ಟಿ ಮಾಡಿದ ಹಾಗೆ. ನಾವು ಈ ವಿವರಣೆಯನ್ನ ಜೀವಕೋಶ ಅನ್ನೋ ಇಟ್ಟಿಗೆಯಿಂದ ಶುರು ಮಾಡಿದ್ವಿ. ಈಗ ಯೋಚಿಸಿ, ಇಡೀ ಪರಿಸರವೇ ಈ ಜೀವಿಗಳೆಂಬ ಇಟ್ಟಿಗೆಗಳಿಂದ ಕಟ್ಟಿದ ಒಂದು ದೊಡ್ಡ ಮನೆ. ಈ ಮನೆಯ ಪ್ರತಿಯೊಂದು ಇಟ್ಟಿಗೆಗೂ ತನ್ನದೇ ಆದ ಮಹತ್ವವಿದೆ. ಹಾಗಾದ್ರೆ ಈ ಮನೆಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿಡಲು ನಾವು ಯಾವ ಇಟ್ಟಿಗೆಯನ್ನ ರಕ್ಷಿಸಲು ಮುಂದಾಗಬೇಕು? ಯೋಚಿಸೋಣ.